ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 42, 42ನೇ ಅಧ್ಯಾಯ. 42ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದರೆ, ಈಗ ಸಕಲ ಸೇನಾಪತಿಗಳು ಮತ್ತು ಯೋಹಾನಾನನು ಮತ್ತು ಇನ್ನು ಯಜನ್ಯನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರು ಎಲ್ಲಿಗೆ ಬರ್ತಿದ್ದಾರೆ? ಪ್ರವಾದಿಯಾದ ಯೆರೆಮೀಯನ ಹತ್ರ ಬರ್ತಾ ಇದ್ದಾರೆ. ಬಂದುಬಿಟ್ಟು ಏನು ಮಾತಾಡ್ತಾರೆ ಪ್ರವಾದಿಯಾದರೆ ಯೆರೆಮೀಯನ ಹತ್ರ ನೋಡೋಣ ಬನ್ನಿರಿ. 2ನೇ ವಚನ, 42ನೇ ಅಧ್ಯಾಯ, ಜೆರೆಮಾಯ 42:2. 2ನೇ ಭಾಗ ಈ ರೀತಿಯಾಗಿದೆ: ದಯಮಾಡು ನಮ್ಮ ಬಿನ್ನಹವನ್ನು ಲಾಲಿಸು, ನಿನ್ನ ದೇವರಾದ ಯೆಹೋವನು ನಾವು ನಡೆಯಬೇಕಾದ ಮಾರ್ಗವನ್ನು ಮಾಡತಕ್ಕ ಕಾರ್ಯವನ್ನು ತೋರಿಸುವ ಹಾಗೆ ನಮಗೆ, ಅಂದರೆ ಎಲ್ಲರಿಗಾಗಿ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ಸಿಂಪಲಾಗಿ ಹೇಳಬೇಕಾದ್ರೆ ಒಂದು ಪ್ರಾರ್ಥನೆಗೋಸ್ಕರವಾಗಿ ಬಂದಿದ್ದಾರೆ. ದೊಡ್ಡ ಗುಂಪಿನವರು, ಹೌದು, ಅದಕ್ಕೆ ಯೋಹಾನಾನನು ಲೀಡರ್ ಆಗಿದ್ದ ಹಾಗೆ ಕಾಣ್ತದೆ. ಮುಂದಾಳತ್ವ ಅಂತೂ ವಹಿಸಿದ್ದಾನೆ, ಅವನ ಹೆಸರು ಕೊಡಲಾಗಿದೆ. ಅವರು ಯೆರೆಮೀಯನ ಹತ್ರ ಬಂದು ನಮಗಾಗಿ ದೇವರ ಹತ್ರ ಬೇಡಿಕೊಡ್ರಿ, ನಾವೇನು ಮಾಡಬೇಕು. ಇದು ಭಾಳ ಒಳ್ಳೆಯ ಒಂದು ತೀರ್ಮಾನ. ಯಾಕಂತ ಹೇಳಿದರೆ, ಮೊದಲು ಗೆದಲ್ಯನ ಹತ್ರ ಹೋದನು ಈ ಯೋಹಾನಾನು, ಆದರೆ ಅವನಿಗೆ ಒಂದು ಅಡ್ವೈಸ್ ಕೂಡ ಕೊಟ್ಟನು, ಆದರೆ ಅವನ ಅಡ್ವೈಸ್ ತಗೊಳ್ಳಿಲ್ಲ. ಈಗ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಹತ್ರ ಬಂದಿದ್ದಾನೆ ಯೆರೆಮೀಯನು. ಬಂದುಬಿಟ್ಟು ಆ ರೀತಿಯಾಗಿ ಹೇಳಿದ್ದಕ್ಕೆ ಯೆರೆಮೀಯನು ಅವರಿಗೆ, ಸರಿ ಆಯಿತು, ನಾನು ನಿಮ್ಮ ಮಾತಿನಂತೆ ದೇವ್ರನ್ನ ಕೇಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು, ಯೆಹೋವನು ಯಾವ ಉತ್ತರವನ್ನು ದಯಪಾಲಿಸುವನೋ ಒಂದನ್ನು ನಾನು ಮರೆ ಮಾಡದೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ, ಅದಾದ ಮೇಲೆ ಏನಾಯಿತು ಎಂಬುದಾಗಿ ನೋಡುವಾಗ ಆ ರೀತಿಯಾಗಿ ಯೆರೆಮೀಯನು ಭಾಳ ಸ್ಪಿರಿಚುವಲ್ ಆನ್ಸರ್ ಕೊಡ್ತಿದ್ದಾನೆ. ದೇವ್ರು ಏನು ಹೇಳ್ತಾನೆ ಅಷ್ಟೇ ನಾನು ನಿಮ್ಗೆ ಹೇಳ್ತೀನಿ, ಕೇಳಿಬಿಟ್ಟು ಹೇಳ್ತೀನಿ ದೇವ್ರನ್ನ. ಅಷ್ಟರೊಳಗೆ ಈಗ ಇವರೆಲ್ಲರೂ ಯೆರೆಮೀಯನಿಗೆ ಏನು ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನನ್ನು ನಿನ್ನ ಮೂಲಕವಾಗಿ ನಮಗೆ ಕಳಿಸುವ ಮಾತಿನಂತೆ ನಾವು ನಡೆಯದಿದ್ದರೆ ಯೆಹೋವನು ಸ್ಥಿರವಾದ ಸತ್ಯ ಸಾಕ್ಷಿಯಾಗಿ ನಿಂತು ನಮ್ಮನ್ನು ಖಂಡಿಸಲಿ, ನಾವು ನಿಲ್ತೇವೆ. ಇನ್ನೊಂದು ಮಾತು ಅವ್ರು ಹೇಳ್ತಾರೆ 6ನೇ ವಚನದಲ್ಲಿ, 42ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 6ನೇ ವಚನದಲ್ಲಿ, ನಮ್ಮ ದೇವರಾದ ಯೆಹೋವನ ಮಾತು ಹಿತವಾಗಲಿ ಅಹಿತವಾಗಲಿ ಆತನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನಿನ್ನನ್ನು ಕಳುಹಿಸುವ ನಾವು ಅದನ್ನು ಕೈಕೊಳ್ಳುವೆವು. ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಿದರೆ ನಮಗೆ ಶುಭವಾಗುವುದಷ್ಟೇ, ನಮ್ಗೆ ಒಳ್ಳೆಯದಾಗ್ತದೆ. ಆದ ಕಾರಣ ದೇವರನ್ನು ವಿಚಾರಿಸಿ ಹೇಳು ಎಂಬುದಾಗಿ ಹೇಳ್ತಾರೆ. ಈಗ ಅವರು ಹೇಳುವಂಥ ಮಾತು ಭಾಳ ಚೆನ್ನಾಗಿದೆ, ಭಾಳ ಆತ್ಮಿಕರಾಗಿದ್ದಾರೆ. ಒಂದು ವೇಳೆ ನಿಜವಾಗಿ ಯಥಾರ್ಥವಂತರಾಗಿದ್ದರಂತ ಕಾಣ್ತಿದೆ. ಆ ಸಂದರ್ಭದಲ್ಲಿ 1 ದಿನ ಆಯಿತು, 2 ದಿನ ಆಯಿತು, ದೇವರು ಇನ್ನೂ ಉತ್ತರ ಕೊಡಲಿಲ್ಲ. 10 ದಿನಗಳಾದ ಮೇಲೆ 10 days ಯೆಹೋವನು ತನ್ನ ವಾಕ್ಯವನ್ನು ಯೆರೆಮೀಯನಿಗೆ ದಯಪಾಲಿಸಿದ ಮತ್ತು ಯೋಹಾನಾನನನ್ನು, ಅವನೊಂದಿಗಿದ್ದ ಸಕಲ ಸೇನಾಪತಿಗಳನ್ನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರನ್ನು ಕರೆದುಬಿಟ್ಟು, ನಿಮ್ಮ ವಿಜ್ಞಾಪನೆಯನ್ನು ಯೆಹೋವನಿಗೆ ಅರಿಕೆ ಮಾಡುವುದಕ್ಕಾಗಿ
ನನ್ನನ್ನು ಕಳಿಸಿದ್ರಲ್ಲ, ಅದಕ್ಕೆ ದೇವರು ಉತ್ತರ ಕೊಟ್ಟಿದ್ದಾನೆ. ಮೆಸೇಜ್ ಭಾಳ ಸಿಂಪಲ್ ಆಗಿತ್ತು. ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಿಮ್ಮನ್ನು ನಾನು ಕಟ್ಟುವೇನು, ಕೆಡುವುದಿಲ್ಲ, ನೆಡುವೇನು, ಕೀಳುವುದಿಲ್ಲ. ನಾನು ನಿಮಗೆ ಮಾಡಿದ ಕೇಡಿಗೆ ಪಶ್ಚಾತ್ತಾಪ ಪಡ್ತೇನೆ. ನೀವು ಹೆದರಿರುವ ಬಾಬೆಲಿನ ಅರಸನಿಗೆ ಹೆದರಬೇಡ್ರಿ. ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ ಅಂತ ದೇವರು ಹೇಳಿಬಿಟ್ಟು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ನೀವು ಬರುವಂತೆ ನಾನು ಮಾಡ್ತೇನೆ ಅಂತ ದೇವರು ಹೇಳ್ತಾರೆ. ಆದರೆ ನೀವು ದೇವರಾದ ಯೆಹೋವನ ನುಡಿಗೆ ಕಿವಿಗೊಡದೆ ಹೋದರೆ, ಈ ಮಾತು ದೇವ್ರ ಮಾತು ನೀವು ಕೇಳಲಿಲ್ಲ ಅಂದರೆ ನೀವು ಅದಕ್ಕೆ ಬೇಕಾದ ದಂಡನೆಯನ್ನು ಹೊಂದಬೇಕಾಗ್ತದೆ. ಕೊರತೆಯಿಂದ ಹಸಿವೆಗೊಳ್ಳದ ಇರುವೆ, ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲೇ ವಾಸಿಸುವೆವು ಎಂದುಕೊಂಡ್ರೆ ಏನಾಗ್ತದೆ? ಯೆಹೋವನ ವಾಕ್ಯವನ್ನೇ ಕೇಳ್ರಿ. ಐಗುಪ್ತಕ್ಕೆ ಹೋಗಬೇಕೆಂದು ಹಠ ಹಿಡಿದು ಅಲ್ಲಿ ಹೋದರೆ ಏನಾಗ್ತದೆ? ಅಲ್ಲಿ ಕೂಡ ದಂಡನೆ, ಅಲ್ಲಿ ಕೂಡ ಸಂಹಾರ ಸಿದ್ಧವಾಗಿದೆ. ನೀವು ಇಲ್ಲೇ ಇದ್ರೂ ಸಮಸ್ಯೆ, ನೀವು ಐಗುಪ್ತಕ್ಕೆ ಹೋದರೂ ಸಮಸ್ಯೆ. ಆದರೆ ಒಂದೇ ಆಪ್ಷನ್ನು, ನೀವು ಬಾಬೇಲ್ಗೆ ಹೋಗಬೇಕು ಎಂಬುದಾಗಿ ದೇವರು ಅವ್ರಿಗೆ ಹೇಳಿದರು. ಸರಿ, ನೋಡ್ರಿ, ದೇವರು ಎಂಥ ತನ್ನ ಹೃದಯವನ್ನು ಬಿಚ್ಚುವಾತನಾಗಿದ್ದಾನೆ. ನಾನು ನಿಮ್ಮನ್ನು ಅವನ ಕೈಯಿಂದ ತಪ್ಪಿಸಿ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ. ಇನ್ನೇನು ಗ್ಯಾರಂಟಿ ಬೇಕು ಇವ್ರಿಗೆ? ಭಯ ಏನಂತ ಹೇಳಿದ್ರೆ, ಯಾವ ರೀತಿಯಾಗಿ ಚಿದ್ಕೀಯನಿಗೆ ಭಯ ಇತ್ತು. ಏನಂತ? ನಾವು ಒಂದು ವೇಳೆ ನಮಗೇನಾದರೂ ಮಾಡಿಬಿಡ್ತಾನ ಬಾಬೆಲಿನ ಅರಸನು ಅಂತ. ಅಂಥ ಒಂದು ಭಯ ಇವ್ರಿಗೆ ಕೂಡ ಇರ್ಬೋದು ಎಂಬಂಥ ಒಂದು ಗ್ರಹಿಕೆಯಿಂದ ಯೆರೆಮೀಯನು ಹೇಳ್ತಾನೆ, ಅಥವಾ ದೇವರು ಹೇಳುವಂಥದ್ದು ಏನಂದರೆ, ನಾನು ನಿಮ್ಮನ್ನು ಅವನ ಕೈಯಿಂದ ರಕ್ಷಿಸಲಿಕ್ಕೆ ನಿಮ್ಮೊಂದಿಗಿದ್ದೇನಲ್ಲ. ಇದಕ್ಕಿಂತಲೂ ಇನ್ನೂ ದೊಡ್ಡ ಅಸ್ತ್ರ ಶಸ್ತ್ರ ಏನು ಬೇಕ್ರಿ? ಹೌದು, ಇದು ಯೆಹೋವನಾದ ನನ್ನ ನುಡಿ. ಅವನು ನಿಮ್ಮನ್ನು ಕರುಣಿಸಿ ಸ್ವದೇಶಕ್ಕೆ ಹೋಗಗೊಡಿಸುವಂತೆ ನಾನು ನಿಮಗೆ ಕರುಣೆಯನ್ನು ಅನುಗ್ರಹಿಸುವೆನು. ವಾವ್! ದೇವರೇ ಎಲ್ಲವನ್ನು ವ್ಯವಹರಿಸುವಾತನಾಗಿದ್ದಾನೆ. ಹಾಗಿರುವಾಗ ಯಾಕೆ ಇವರು ಚಿಂತೆ ಮಾಡಬೇಕು? ಯಾಕೆ ಇವರು ದುಃಖ ಪಡಬೇಕು? ಅಲ್ಲಲ್ಲಿ ಕೃಪೆಯನ್ನು ನಾವು ಯೆರೆಮೀಯನ ಗ್ರಂಥದಲ್ಲಿ ನೋಡ್ತೀವಿ. 42ನೇ ಅಧ್ಯಾಯ 10-11 ವಚನ ಭಾಳ ದೊಡ್ಡ ಕೃಪೆ. ಯಾರಿಗೆ? ಯೋಹಾನಾನನಿಗೆ. ಯಾರಿಗೆ? ಯಜನ್ಯ ಅಂತ ಒಬ್ಬನಿದ್ದಾನೆ, ಅವನಿಗೆ. ಚಿಕ್ಕವರು ಮೊದಲುಗೊಂಡು ದೊಡ್ಡವರು ತನಕ ಎಲ್ಲ ಜನರಿಗೂ ಒಳ್ಳೆಯ ಒಂದು ಸಂದೇಶ ದೇವರು ಅವರಿಗಾಗಿ ಇಟ್ಟಿದ್ದಾನೆ. ನಾನೇ ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿಬಿಟ್ಟು. ಈಗ ಇವರ ಪ್ಲ್ಯಾನ್, ಅದರಲ್ಲಿ ಮುಖ್ಯವಾಗಿ ಯೋಹಾನಾನನ ಪ್ಲ್ಯಾನ್ ಏನಾಗಿತ್ತು ಅಂದರೆ, ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ಅಂತ ಹೇಳಿದ ಹಾಗೆ ಇಲ್ಲ, ಒಂದು ನಾವು ಐಗುಪ್ತಕ್ಕೆ ಹೋಗಬೇಕು ಎಂಬಂಥ ಒಂದು ಮೈಂಡ್ ಇವನ ಮನಸ್ಸಿನಲ್ಲಿ ಇತ್ತು. ಸರಿ, ದೇವರು ಇದನ್ನು ಅರ್ಥ ಮಾಡಿಕೊಂಡು ಮಾತನಾಡುವಂಥ ಶೈಲಿ ನಾವು ನೋಡುವಾಗ ದೇವರು ಹೇಳ್ತಾರೆ, ನಾವು ಯುದ್ಧ ಕಾಣದೆ, ತುತೂರಿಯ ಶಬ್ದ ಕೇಳದೆ, ಅನ್ನ ಕೊರತೆಯಿಂದ ಹಸಿವೆಗೊಳ್ಳದೆ ಇರುವ ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲೇ ವಾಸಿಸುವೆವು ಎಂದುಕೊಂಡ್ರೆ, ಯೆಹೂದ್ಯರಲ್ಲಿ ಉಳಿದವರೇ. ನೋಡ್ರಿ, ದೇವರು ಯಾವ ರೀತಿಯಾಗಿ ಇಸ್ರಾಯೇಲರೇ ಅಂತ ಹೇಳಲ್ಲ, ಯಹೂದವೇ ಅಂತ ಹೇಳಲ್ಲ, ಯೆಹೂದ್ಯರಲ್ಲಿ ಉಳಿದವರೇ. ವಚನ 15, ಯೆಹೂದ್ಯರಲ್ಲಿ ಉಳಿದವರೇ. ವಚನ 19. ಆ ರೀತಿಯಾಗಿ ದೇವರು ಮಾತನಾಡುವುದನ್ನು ಗಮನಿಸ್ತೇವೆ.
ಯೆಹೂದ್ಯರಲ್ಲಿ ಉಳಿದವರೇ, ಯೆಹೋವನ ವಾಕ್ಯವನ್ನು ಕೇಳ್ರಿ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನೂ ಆದ ಯೆಹೋವನೆಂತೆನ್ನುತ್ತಾನೆ. ಏನದು? 15ನೇ ವಚನ. ನೀವು ಐಗುಪ್ತಕ್ಕೆ ಹೋಗಬೇಕೆಂದು ಹಠ ಹಿಡಿದು ಅಲ್ಲಿಗೆ ಸೇರಿ ವಾಸ ಮಾಡುವುದಾದರೆ ಆಗ ನೀವು ಹೆದರುತ್ತಿರುವ ಖಡ್ಗವು ಐಗುಪ್ತದಲ್ಲಿಯೂ ನಿಮ್ಮನ್ನು ಹಿಂದಟ್ಟಿ ಬರುವುದು. ಹೌದು, ಸುರಕ್ಷತೆ ಏನು? ಯೆರೆಮೀಯನು ಹೇಳಿದ್ದೆ ಭದ್ರತೆ. ಯೆರೆಮೀಯನು ಹೇಳಿದ್ದೆ ದೇವರ ಮಾತು. ಏನದು? ಬಾಬೆಲಿಗೆ ಹೋಗ್ರಿ. ಆದರೆ ದೇವರು ಮತ್ತೆ ನೋಡ್ರಿ, ಇಸ್ರಾಯೇಲಿನ ದೇವರಾದ ಯೆಹೋವನು. ವಚನ 42:9. ಇಸ್ರಾಯೇಲಿನ ದೇವರಾದ ಯೆಹೋವನು. ಯೆರೆಮೀಯ 42:15. ಇಸ್ರಾಯೇಲಿನ ದೇವರು. ಯೆರೆಮೀಯ 42:18. ಈ ರೀತಿಯಾಗಿ ನೋಡುವಾಗ ಮತ್ತೆ ದೇವರು ತನ್ನ ಜನರ ಜೊತೆಯಲ್ಲಿ ಗುರುತಿಸಿಕೊಳ್ತಾನೆ. ಈಗ ಇಸ್ರಾಯೇಲಿನ ವಿಷಯದಲ್ಲಿ ನೋಡುವಾಗ ಭಾಳ ಬಿಕ್ಕಟ್ಟಾದಂಥ ಒಂದು ಪರಿಸ್ಥಿತಿಯಲ್ಲಿ ಆದರೂ ಕೂಡ ದೇವರು ತನ್ನ ಜನರ ಜೊತೆಯಲ್ಲಿ ಗುರುತಿಸಿಕೊಳ್ಳುವಂಥದ್ದು ಆಶ್ಚರ್ಯಕರವಾದದ್ದು, ದೀನ ಭಾವನೆ ಉಳ್ಳದ್ದಾಗಿದೆ. ಸರಿ, ಆನಂತರ ದೇವರು, ನೀವು ಐಗುಪ್ತದಲ್ಲಿ ಕಾಲಿಟ್ಟ ಕೂಡಲೇ ನನ್ನ ರೋಷಾಗ್ನಿಯು ನಿಮ್ಮ ಮೇಲೆ ಸುರಿಯುವುದು. ಅಂದರೆ ದೇವರಿಗೆ ಇಷ್ಟ ಇಲ್ಲ ಇವರು ಐಗುಪ್ತಕ್ಕೆ ಹೋಗೋದು. ಆಪ್ಷನ್ ಏನು? ಒಂದೇ ಒಂದು ಆಪ್ಷನ್ ಇವರಿಗೆ, ಕಸ್ದೀಯರ ಕಡೆಗೆ ಹೋಗ್ಬಿಟ್ರಿ, ಕಸ್ದೀಯರ ಜೊತೆಗೆ ಹೋಗ್ಬಿಟ್ರಿ, ಕಸ್ದೀಯರಿಗೆ ನೀವು ಒಳಗಾಗ್ರಿ ಅಷ್ಟೇ. ಯೆರೆಮೀಯನಿಗೆ ಬೇರೆ ಆಪ್ಷನ್ ಕೊಡಲ್ಪಟ್ಟಿತ್ತು. ಅದೇನಂತಿದ್ರೆ, ನೀನು ಬೇಕಾದ್ರೆ ಇಲ್ಲೇ ಇಳ್ಕೋ, ಇಲ್ಲೇ ಉಳ್ಕೋ ನೀನು, ಇಲ್ಲಾಂದರೆ ಬಾಬೆಲಿಗೆ ನನ್ನ ಜೊತೆಗೆ ಬಾ ಎಂಬುದಾಗಿ ನೆಬೂಜರದಾನನು ಹೇಳ್ತಾನೆ. ಆದರೆ ಆಪ್ಷನ್ ಕೊಟ್ಟಿದ್ದರಿಂದ ಯೆರೂಸಲೇಮಿನಲ್ಲಿನೇ ಯೆರೆಮೀಯನು ಉಳಿದ್ಬಿಡ್ತಾನೆ. ಮುಂದೆ ನೋಡೋಣ ಏನಾಯಿತು ಅಂತ ಹೇಳ್ಬಿಟ್ಟು 42ನೇ ಅಧ್ಯಾಯ. ನಿಮ್ಮನ್ನು ನೀವೇ ಮೋಸಪಡಿಸಿಕೊಂಡಿದ್ದೀರಿ. ನೀವು ನನ್ನ ಬಳಿಗೆ ಬಂದು ನಮ್ಮ ದೇವರಾದ ಯೆಹೋವನು ನಮಗಾಗಿ ಪ್ರಾರ್ಥಿಸು, ದೇವರಾದ ಯೆಹೋವನು ಯಾವ ಅಪ್ಪಣೆ ಕೊಡ್ತಾನೆ ಅದನ್ನು ನಾವು ನಮಗೆ ತಿಳಿಸು, ಅದರಂತೆ ನಡೆಯುವೆವು ಎಂಬುದಾಗೆಲ್ಲ ಹೇಳಿದ್ರಲ್ಲ. ಈಗ ನಿಮ್ಮ ದೇವರಾಗಿರೋ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ನನ್ನನ್ನು ಕಳಿಸಿದ್ರಲ್ಲ. ನಾನು ಯೆಹೋವನ ಅಪ್ಪಣೆಯನ್ನು ಈ ದಿವಸ ನಿಮಗಾಗಿ ತಿಳಿಸಿದ್ದೇನೆ. ಆದರೆ ನೀವಾದರೂ ನಿಮ್ಮ ದೇವರಾದ ಯೆಹೋವನ ನನ್ನ ಮೂಲಕವಾಗಿ ಹೇಳಿಸಿದ ಯಾವ ಮಾತನ್ನು ಕೇಳಲಿಲ್ಲ. ಸುಮ್ಮನೆ ಹೇಳ್ತಿದ್ದಾರೆ, ನಾವು ಮಾತಾಡ್ತೀವಿ ಹಾಗೆಲ್ಲ ಹೇಳ್ತಾರೆ. ಆದರೆ ದೇವರು ತನ್ನ ವಾಕ್ಯವನ್ನು ತಿಳಿಸಿದ ಮೇಲೆ ಕೈಕೊಂಡು ನಡೀಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಹಾಗಾದರೆ ಯೆರೆಮೀಯನು ಬಹುಶಃ ಅವರ ಸ್ಪಿರಿಟನ್ನು ವಿವೇಚಿಸಿದನು. ಹೌದು, ಅವ್ರ ಮಾತು ಭಾಳ ಚೆನ್ನಾಗಿದೆ. ಯಾಕಂದರೆ 42:6 ನಮ್ಮ ದೇವರಾದ ಯೆಹೋವನ ಮಾತನ್ನು ನಾವು ಕೇಳಿದರೆ ನಮಗೆ ಶುಭವಾಗುವುದಷ್ಟೇ. ನೋಡ್ರಿ ಎಷ್ಟು ಒಳ್ಳೆ ಮಾತನಾಡ್ತಾರೆ. ಅದರ ಮನಸ್ಸಿನಲ್ಲಿ ಅವರು ಕೈಕೊಂಡು ನಡೀಲಿಲ್ಲ. ನಾನು ಐಗುಪ್ತದ ದೇವಾಲಯಗಳಲ್ಲಿ ಬೆಂಕಿ ಹೊತ್ತಿಸುವೇನು ಅಂತ ಹೇಳ್ಬಿಟ್ಟು, ಅಂದರೆ ದೇವರು ಐಗುಪ್ತದ ವಿಷಯದಲ್ಲಿ ಮಾಡಿದ ಕೆಲವು ಮಾತುಗಳು ಇವರಿಗೆ ನೆನಪಿತ್ತೋ ಏನೋ ಗೊತ್ತಿಲ್ಲ. ಒಟ್ಟು ಐಗುಪ್ತಕ್ಕೆ ಹೋದರೆ ನೀವು ಯಾವ ಸ್ಥಳದಲ್ಲಿ ವಾಸ ಮಾಡಲು ಅಪೇಕ್ಷಿಸಿ ಹೋಗುತ್ತೀರೋ ಆ ಸ್ಥಳದಲ್ಲೇ 42ನೇ ಅಧ್ಯಾಯ 22ನೇ ವಚನ, ಆ ಸ್ಥಳದಲ್ಲಿ ಖಡ್ಗ, ಕ್ಷಾಮ, ವ್ಯಾಧಿ ಇದು ಖಂಡಿತ ಎಂಬುದಾಗಿ ದೇವರು ಹೇಳ್ತಾರೆ. ಈ 2 ಅಧ್ಯಾಯಗಳಲ್ಲಿ ಯೋಹಾನಾನನ ಬಗ್ಗೆ ನಾವು ನೋಡ್ಕೊಳ್ತಾ ಇದ್ದೀವಿ. ಒಂದು ಕಡೆ ಹೀರೋ ಥರ ಬರ್ತಾನೆ, ಇನ್ನೊಂದು ಕಡೆ ಅಡ್ವೈಸರ್ ಥರ ಗೆದ್ದಲಿಯನ ಹತ್ರ ಹೋಗ್ತಾನೆ, ಇನ್ನೊಂದು ಕಡೆ ನೋಡಿದರೆ ಇಷ್ಮಾಯಲ್ ಹತ್ರ ಫೈಟ್ ಮಾಡಲಿಕ್ಕೆ ಅಂತ ಬರ್ತಾನೆ, ಇನ್ನೊಂದು ಕಡೆ ನೋಡಿದರೆ ಯೆರೆಮೀಯನ ಹತ್ರ ಭಾಳ ಪ್ರೇಯರ್ ಮಾಡಿಸ್ಕೊಳ್ಳೋ ವ್ಯಕ್ತಿ ಹಾಗೆ ಬರ್ತಾನೆ. ಆದರೆ ಮುಂದೆ ಅವನು ಏನು ಪ್ಲ್ಯಾನ್ ಮಾಡಿದ್ದಾನೆ,
ಅವನ ಮೈಂಡ್ನಲ್ಲಿ ಏನಿದೆ, ಅವನು ಯಾಕೆ ಯೆರೆಮೀಯನ ಹತ್ರ ಬಂದಿದ್ದಾನೆ ಎಂಬಂಥದ್ದನ್ನೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ಅವನ ಬಗ್ಗೆ ನಾವು ನೋಡ್ತೇವೆ. ಸರಿ, ಹಾಗಾದರೆ ಮುಕ್ತಾಯದಲ್ಲಿ ನಾವು 42ನೇ ಅಧ್ಯಾಯದಿಂದ ಕಲಿತಂಥ ವಿಷಯ ಏನಂತ ಹೇಳಿದರೆ, ಯೆರೆಮೀಯನ ಹತ್ರ ಇವರು ಅಂಥ ಮನಪೂರ್ವಕವಾಗಿ ಬಂದಿಲ್ಲ. ಆದರೂ ಕೂಡ ದೇವರ ಏನು ಹೇಳ್ತಾನೋ ನಾವು ಕೇಳಿಸ್ಕೊಳ್ಳಿಕ್ಕೆ ರೆಡಿ ಅಂತ ಹೇಳಿದಾಗ ದೇವರು ಕೂಡ ನೀವು ಕಪಟವಾಗಿ ಬಂದಿದ್ದೀರಿ ಅಂತ ಹೇಳಿದೆ. ದೇವರು ಕೂಡ ನೀವು ಈ ಮಾತನ್ನು ನೀವು ಈ ದೇಶದಲ್ಲಿ ನೆಲೆಗೊಂಡಿದ್ದರೆ ನಿಮ್ಗೆ ಒಳ್ಳೆಯದಾಗ್ತದೆ, ಇಲ್ಲದಿದ್ದರೆ ಕಿವಿಗೊಡದೆ ಹೋದರೆ ನೀವು ಈ ದೇಶದಲ್ಲಿ ನೆಲೆಸುವುದೇ ಇಲ್ಲ ಅಂತ ಪ್ಲ್ಯಾನ್ ಆಗಿ ಸಿಂಪಲ್ಲಾಗಿ ದೇವರು ಹೇಳಿಬಿಟ್ರು. ಮತ್ತು ಉಳಿದಂಥ ಯೆಹೂದ್ಯರ ವಿಷಯದಲ್ಲಿ ಯೆರೆಮೀಯನು ಕೂಡ ತಾನು ಹೇಳುವಂಥದ್ದು ಹೇಳಿ ಆಯಿತು ಎಂಬುದಾಗಿ ಹೇಳಿಬಿಡ್ತಾನೆ. ಯೆರೆಮೀಯನ ಗ್ರಂಥ 42ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.